ರಾಜಕೀಯ ರಾಜಕಾರಣದಲ್ಲಿ ಜಾರಕಿಹೊಳಿ ಕುಟುಂಬದ ಬ್ರದರ್ಸ್ ಈಗ ಹೈ ಅಲರ್ಟ್ ಅಲ್ಲಿದ್ದಾರೆ. ಈಗ ಬೆಳಗಾವಿಯಲ್ಲಿ ಮಾತ್ರ ಹಿಡಿತವನ್ನ ವಹಿಸ್ತಾ ಇಲ್ಲ ಜಾರಕಿಹೊಳಿ ಕುಟುಂಬದ ಬ್ರದರ್ಸ್. ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಲಕ್ಕನ್ ಬಾಲಚಂದ್ರ ಜಾರಕಿಹೊಳಿ ಇವರೆಲ್ಲ ರಾಜ್ಯದಲ್ಲಿ ಹಿಡಿತವನ್ನ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್, ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಮೇಲೂ ಕೂಡ ಹಿಡಿತ ಸಾಧಿಸುವ ಲೆಕ್ಕಾಚಾರದಲ್ಲಿ ಜಾರಕಿಹೊಳಿ ಕುಟುಂಬ ಸಿಎಂ ಸ್ಥಾನದ ಮೇಲೆ ಸಂಚನ್ನ ರೂಪಿಸ್ತಾ ಇದೆ. ಅಂದ್ರೆ ರಾಜಕೀಯವಾಗಿ ಕೆಲವು ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದೆ ಅನ್ನೋದು ನಿಖರವಾಗಿ ಗೊತ್ತಾಗ್ತಾ ಇರುವಂತಹ ಮಾಹಿತಿಗಳು ಇಲ್ಲಿ ಲಭ್ಯವಾಗ್ತವೆ. ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ರಾಜಕೀಯದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಕೇವಲ ಬೆಳಗಾವಿಗೆ ಒಂದು ಕೊಠಡಿಯನ್ನ ಹಾಕ್ತಾ ಇದ್ರು, ಅಂದ್ರೆ ಗೋಡೆಗಳನ್ನ ಕಟ್ತಾ ಇದ್ರು, ನಿರ್ಮಾಣ ಮಾಡ್ತಾ ಇದ್ರು. ಆದ್ರೆ ಜಾರಕಿಹೊಳಿ ಕುಟುಂಬದ ಬ್ರದರ್ಸ್ ಈಗ ರಾಜ್ಯದಲ್ಲಿ ಹಿಡಿತ ಸಾಧಿಸಬೇಕು ಅನ್ಕೊಳ್ತಾ ಇದ್ದಾರೆ. ಇದಕ್ಕೆ ಕೆಲವು ಮುಖ್ಯ ಪಾಯಿಂಟ್ಸ್ ಗಳನ್ನು ಕೂಡ ಜಾರಕಿಹೊಳಿ ಕುಟುಂಬದ ಈ ಒಂದು ಏನ್ ಪ್ಲಾನಿಂಗ್ ನಡೀತಾ ಇದೆ ಇದರ ಮುಖ್ಯ ಅಂಶವಾಗಿ ಹೊರಬರ್ತಾ ಇರುವಂತಹ ಸುದ್ದಿಗಳೇನಂದ್ರೆ, ರಾಜ್ಯದ ರಾಜಕೀಯದಲ್ಲಿನ ವರ್ಚಸ್ಸನ್ನ ಒಂದು ಮೇಂಟೈನ್ ಮಾಡಬೇಕಾಗಿರುವಂತದ್ದು. ಅಂದ್ರೆ ಈಗ ನೆಕ್ಸ್ಟ್ ಮುಖ್ಯಮಂತ್ರಿಯ ಸ್ಥಾನದ ಕ್ಯಾಂಡಿಡೇಟ್ ಆಗ್ಬೇಕು ಅಂದ್ರೆ ರಾಜ್ಯದಲ್ಲಿ ವರ್ಚಸ್ಸನ್ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಈಗ ಸತೀಶ್ ಜಾರಕಿಹೊಳಿ ಅವರದ್ದು ಒಂದು ವರ್ಚಸ್ ಕ್ರಿಯೇಟ್ ಇದೆ, ಇದನ್ನ ಇನ್ನಷ್ಟು ಮೇಲಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ರಮೇಶ್ ಜಾರಕಿಹೊಳಿಯ ಲೆಕ್ಕಾಚಾರ. ಯಾಕಂದ್ರೆ ಸಹೋದರ ಸತೀಶ್ ಜಾರಕಿಹೊಳಿ ಅವರನ್ನ ಮುಂದಿನ ಬಾರಿ ಮುಖ್ಯಮಂತ್ರಿಯ ಸ್ಥಾನದ ಮೇಲೆ ಕೂರಿಸಿ ಜಾರಕಿಹೊಳಿ ಕುಟುಂಬದ ವರ್ಚಸ್ಸನ್ನ ಮೇಲೊಯ್ಯಬೇಕು ಅನ್ನೋದು ಲೆಕ್ಕಾಚಾರ. ನೋಡಿ, ಇನ್ನು ಕೆಲವು ಪಾಯಿಂಟ್ಸ್ ಗಳಿದೆ. ಸಿಎಂ ಹುದ್ದೆಯ ಮೇಲೆ ಕಣ್ಣನ್ನ ಇಡಲಾಗಿದೆ ಈ ಜಾರಕಿಹೊಳಿ ಕುಟುಂಬ. ಈಗಾಗಲೇ ಜಾರಕಿಹೊಳಿ ಕುಟುಂಬ ಸಿಎಂ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಯ ಸ್ಥಾನದ ಮೇಲೆ ಕಣ್ಣನ್ನ ಇಟ್ಕೊಂಡು ಕೂತ್ಕೊಂಡಿದೆ. ಡಿ ಕೆ ಶಿವಕುಮಾರ್ ಮೇಲೂ ಕೂಡ ಈಗ ಹಿಡಿತ ಸಾಧಿಸುವ ಲೆಕ್ಕಾಚಾರದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಹೈ ಅಲರ್ಟ್ ಆಗಿ ಪ್ಲಾನಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಇನ್ನೂ ಕೂಡ ಪಾಯಿಂಟ್ಸ್ ಇದೆ. ಪ್ರಾದೇಶಿಕ ಪ್ರಭಾವ ಗಡಿಗಳು, ಎಲ್ಲೆಲ್ಲಿ ಪ್ರಾದೇಶಿಕವಾಗಿ ಪ್ರಭಾವ ಬೀರುವಂತಹ ಕ್ಷೇತ್ರಗಳಿದೆ, ಗಡಿಭಾಗಗಳಿದೆ, ಅಲ್ಲೆಲ್ಲವೂ ಕೂಡ ಪ್ರಭಾವ ಬೀರುವಂತಹ ಲೆಕ್ಕಾಚಾರವನ್ನ ಈಗ ಜಾರಕಿಹೊಳಿ ಬ್ರದರ್ಸ್ ಹಾಕಿಕೊಳ್ತಾ ಇದ್ದಾರೆ. ಎಲ್ಲೆಲ್ಲಿ ಡಿ ಕೆ ಶಿವಕುಮಾರ್ ಹಿಡಿತಾ ಇದೆಯೋ ಅಲ್ಲೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಪ್ರವಾಸ ಮಾಡುವ ಮೂಲಕ ಅಲ್ಲಿ ತಮ್ಮ ಹಿಡಿತ ಸಾಧಿಸುವ ಲೆಕ್ಕಾಚಾರವನ್ನು ಕೂಡ ಜಾರಕಿಹೊಳಿ ಕುಟುಂಬದಲ್ಲಿ ಹಾಕಿಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, ಇನ್ನು ರಾಜ್ಯದ ಮುಂದಿನ ಎಲ್ಲ ಕಡೆಯೂ ಕೂಡ ಪ್ರವಾಸ ಮಾಡಲು ಜಾರಕಿಹೊಳಿ ಕುಟುಂಬ ಹೆಲಿಕಾಪ್ಟರ್ ಅನ್ನು ಕೂಡ ಖರೀದಿಸಿರೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈಗ ಬೆಳಗಾವಿಯಲ್ಲಿ ಮಾತ್ರ ಹಿಡಿತವನ್ನ ಸಾಧಿಸೋದಕ್ಕೆ ಹೋಗ್ತಾ ಇದ್ದಂತಹ ಜಾರಕಿಹೊಳಿ ಬ್ರದರ್ಸ್ ಈಗ ರಾಜ್ಯದೆಲ್ಲೆಡೆ ತಮ್ಮ ಹಿಡಿತವನ್ನ ಸಾಧಿಸಬೇಕು ಅಂತ ಹೊರಟಿರುವಂತಹ ಜಾರಕಿಹೊಳಿ ಕುಟುಂಬಕ್ಕೆ ಅಡ್ಡಿ ಆಗ್ತಾ ಇರೋದು ಕೇವಲ ಡಿ ಕೆ ಶಿವಕುಮಾರ್ ಮಾತ್ರ. ಯಾಕಂದ್ರೆ ಸಿದ್ದರಾಮಯ್ಯನವರ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಪಟ್ಟವನ್ನ ಗಿಟ್ಟಿಸ್ಕೊಂಡ್ರು. ಇದಾದ ನಂತರ ಇನ್ನು ಯಾರು ಡಿ ಕೆ ಶಿವಕುಮಾರ್ ಅವರ ನಂತರದಲ್ಲಿ ಸಿಎಂ ಸ್ಥಾನದ ರೇಸಿಗೆ ಬರಲಿದ್ದಾರೆ, ಹೈಕಮಾಂಡ್ ಅಂಗಳದಲ್ಲಿ ಯಾರು ಪ್ರಭಾವ ಬೀರಲಿದ್ದಾರೆ ಅನ್ನುವ ಲೆಕ್ಕಾಚಾರವನ್ನ ಈಗ ಸತೀಶ್ ಜಾರಕಿಹೊಳಿ ಕುಟುಂಬದಲ್ಲಿ ನಡೀತಾ ಇರುವಂತಹ ಒಂದಿಷ್ಟು ಪ್ಲಾನಿಂಗ್ಸ್ ಗಳು ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಯಾರು ಪ್ರಭಾವಿತರಾಗಿ ಗುರುತಿಸ್ಕೊಳ್ತಾರೋ ಅವರನ್ನ ಹೈಕಮಾಂಡ್ ಸಿಎಂ ಕ್ಯಾಂಡಿಡೇಟ್ ಅಂದುಕೊಂಡು ಮುಂದುವರಿಯುತ್ತೆ. ಈಗ ಸತೀಶ್ ಜಾರಕಿಹೊಳಿ ಅವರನ್ನ ಕೂಡ ಹಿಂದೆ ಸಿದ್ದರಾಮಯ್ಯನವರು ಈ ಉಪಚುನಾವಣೆಗಳು ನಡೆದಂತ ಸಂದರ್ಭದಲ್ಲಿ ಏನು ಬಾಗಲಕೋಟೆ ಮತ್ತು ಇನ್ನೊಂದು ನಡೆದಿರ್ತಕ್ಕಂತಹ ಒಂದು ಏನು ಉಪಚುನಾವಣೆ ಇದೆಯಲ್ಲ, ಆ ಉಪಚುನಾವಣೆಯಲ್ಲಿ ಈ ಸತೀಶ್ ಜಾರಕಿಹೊಳಿಯ ಕೈವಾಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ಅದು ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪಿದೆ. ಅಲ್ಲಿ ಸತೀಶ್ ಜಾರಕಿಹೊಳಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಹಾಗಾಗಿ ಉಪಚುನಾವಣೆಯಲ್ಲೂ ಕೂಡ ರಾಜ್ಯದಲ್ಲಿ ನಮ್ಮ 2 ಕ್ಯಾಂಡಿಡೇಟ್ ಗಳನ್ನ ಗೆಲ್ಲಲಾಯಿತು ಅನ್ನೋದು ಹೈಕಮಾಂಡ್ ಅಂಗಳದಲ್ಲಿ ಕೂಡ ಚರ್ಚೆಯಾಗಿದೆ. ಅಲ್ಲಿ ಕೂಡ ಸೆಬಾಸ್ಗಿರಿ ತಗೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಈಗ ರಾಜ್ಯದೆಲ್ಲೆಡೆಯೂ ಕೂಡ ಹೈಕಮಾಂಡ್ ನಿಂದ ಒಂದು ಸೆಬಾಸ್ಗಿರಿ ಅಂತ ಅಂದ್ರೆ ಹೈಕಮಾಂಡ್ ಅಂಗಳದಲ್ಲಿ ಪ್ರಭಾವ ಬೀರ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಇನ್ನು ಯಾವುದೇ ವ್ಯಕ್ತಿಯೂ ಕೂಡ ಅಲ್ಲಿ ಪ್ರಭಾವ ಬೀರಬಾರದು. ಡಿ ಕೆ ಶಿವಕುಮಾರ್ ಅವರನ್ನೇ ಕಟ್ಟಿ ಹಾಕಲು ಹೊರಟಿದೆ ಜಾರಕಿಹೊಳಿ ಕುಟುಂಬದ ಬ್ರದರ್ಸ್ ಗ್ಯಾಂಗ್. ಯಾಕೆ ನೋಡಿ, ಪಕ್ಷದ ಒಳಗಿನ ಪ್ರದರ್ಶನಗಳನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ
ಏನು ದೆಹಲಿಗೆ ಹೋಗ್ತಕ್ಕಂತ ಕಾರ್ಯಗಳು ನಡೆಯುತ್ತಲ್ಲ, ಅಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ತಮ್ಮ ಪಕ್ಷದ ಒಳಗಿನ ಒಂದು ಶಕ್ತಿ ಪ್ರದರ್ಶನವನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮುಂದೆ ಗೊತ್ತಾಗ್ಬೇಕಲ್ಲ ಹೈಕಮಾಂಡ್ಗೆ, ಡಿ ಕೆ ಶಿವಕುಮಾರ್ ಅವರ ನಂತರದಲ್ಲಿ ಸಿಎಂ ಸ್ಥಾನಕ್ಕೆ ಒಂದು ಗಟ್ಟಿ ಮುಟ್ಟಾಗಿ ನಿಲ್ಲಬಲ್ಲ ಮತ್ತು ಅಹಿಂದ ನಾಯಕನೆಂಬ ಒಂದು ಹೆಸರಿನಿಂದ ಮೇಲ್ ಬರ್ತಕ್ಕಂತಹ ಕರ್ತವ್ಯಗಳನ್ನ ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ ಮತ್ತು ಶಕ್ತಿ ಪ್ರದರ್ಶನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಶಕ್ತಿ ನನಗಿದೆ ಅಂತ ತೋರಿಸ್ಬೇಕಾಗ್ತದೆ ಹೈಕಮಾಂಡ್ಗೆ. ಅದು ಕೂಡ ಈಗ ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ. ಇದಕ್ಕೆ ರಮೇಶ್ ಜಾರಕಿಹೊಳಿ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಇದಾದ ಮೇಲೆ ಭವಿಷ್ಯದ ರಾಜಕೀಯ ಅಸ್ತಿತ್ವವನ್ನ ಉಳಿಸ್ಕೊಳ್ಬೇಕು ರಾಜಕಾರಣದಲ್ಲಿ. ಈಗ ಕೇವಲ ಸಚಿವ ಸ್ಥಾನ ಮತ್ತೆ ಮಗಳು MP, ಅಣ್ಣ ತಮ್ಮಂದ್ರೆಲ್ಲ MLAಗಳು ಇಷ್ಟಾದ್ರೆ ರಾಜಕೀಯ ಅಸ್ತಿತ್ವ ಅಲ್ವಲ್ಲ. ಅಂದ್ರೆ ಇಷ್ಟೆಲ್ಲಾ ದೊಡ್ಡ ಮಟ್ಟದ ಹೆಗ್ಗಳಿಕೆಯನ್ನ ಇಟ್ಕೊಂಡಂತ ಸತೀಶ್ ಜಾರಕಿಹೊಳಿ ಅಂದ್ರೆ ಜಾರಕಿಹೊಳಿ ಬ್ರದರ್ಸ್ ಕುಟುಂಬ ರಾಜಕೀಯ ಅಸ್ತಿತ್ವವನ್ನ ಉಳಿಸ್ಕೊಳ್ಬೇಕು ಅಂದ್ರೆ ರಾಜ್ಯದ ಕೊನೆಯ ಸ್ಥಾನ ಅಂದ್ರೆ ಮುಖ್ಯಮಂತ್ರಿಯ ಸ್ಥಾನವನ್ನ ಅವರು ಅಲಂಕರಿಸಲೇಬೇಕು. ಆಗ ಜಾರಕಿಹೊಳಿ ಕುಟುಂಬ ರಾಜ್ಯದೆಲ್ಲೆಡೆಯೂ ಕೂಡ ರಾಜಕೀಯದಲ್ಲಿ ರಾಜಕಾರಣದಲ್ಲಿ ಮಿಂಚುಳಿಯಾಗಿ ಮುಂದೆ ಬರುತ್ತೆ. ಆಮೇಲೆ ಬೆಳಗಾವಿಯಲ್ಲಿ ಹಿಡಿತ ಸಾಧಿಸ್ತಾ ಇದ್ದಂತಹ ಜಾರಕಿಹೊಳಿ ಕುಟುಂಬ ಈಗ ರಾಜ್ಯದೆಲ್ಲೆಡೆ ಒಂದು ಕೈ ಹಿಡಿತವನ್ನ ಹಿಡಿಬೇಕು ಅಂದ್ರೆ ಎಲ್ಲರನ್ನೂ ಕೂಡ ತನ್ನ ಮುಸ್ತಿಯಲ್ಲಿ ಹಾಕಿಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರವನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇದೆ ಜಾರಕಿಹೊಳಿ ಕುಟುಂಬ. ಆದ್ರೆ ಇನ್ನು ಕೆಲವೊಂದಿಷ್ಟು ವಿಚಾರ ಇದೆ. ಬೆಂಬಲಿಗರ ಒಂದು ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಬೆಂಬಲಿಗರ ಅನಿವಾರ್ಯ ಕೂಡ ಇದೆ ಮುಖ್ಯಮಂತ್ರಿ ಆಗಲಿಕ್ಕೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಷ್ಟು ಇಷ್ಟು ಬೆಂಬಲಿಗರಿದ್ರು. ಹಾಗಾಗಿ ಅವರು ಮುಖ್ಯಮಂತ್ರಿಯ ಸ್ಥಾನದ ಗದ್ದುಗೆಯ ಮೇಲೆ ಕೂತ್ಕೊಳ್ಳಿಕ್ಕೆ ಒಂದು ಅವಕಾಶ ದೊರೀತು. ಈಗ ಅದನ್ನೇ ಸತೀಶ್ ಜಾರಕಿಹೊಳಿ ಕೂಡ ಮಾಡಬೇಕಾಗಿದೆ. ಬೆಂಬಲಿಗರ ಸಂಖ್ಯೆಯನ್ನ ಹೆಣಿಯಬೇಕಾಗಿದೆ ರಾಜಕೀಯ ರಾಜಕಾರಣದಲ್ಲಿ. ಇಂತಿಷ್ಟು ಶಾಸಕರ ಬೆಂಬಲಿಗರ ಅನ್ನುವಂತಹ ನಿಟ್ಟಿನಲ್ಲಿ ಬೆಂಬಲಿಗರ ಸಂಖ್ಯೆಯನ್ನು ಕೂಡ ಹೆಣಿಯಬೇಕಾಗಿದೆ. ಅದು ಸತೀಶ್ ಜಾರಕಿಹೊಳಿ ಅವರಿಗೆ ಬೆಂಬಲಿಗರ ಸಂಖ್ಯೆಯನ್ನ ಹೆಣೆಯುವುದಕ್ಕೆ ಆಗದೆ ಇದ್ರೂ ಕೂಡ ಈ ಕಡೆ ಬಲಗೈ ಬಂಟನಂತೆ ಬಿಜೆಪಿಯಲ್ಲಿ ಇರ್ತಕ್ಕಂತಹ ಸಹೋದರ ರಮೇಶ್ ಜಾರಕಿಹೊಳಿ ಅದಕ್ಕೆ ಕೈ ಜೋಡಿಸ್ತಾ ಇರುವಂತದ್ದು. ಶಾಸಕರ ಬೆಂಬಲವನ್ನ ಗಟ್ಟಿಗೊಳಿಸ್ಲಿಕ್ಕೆ ರಮೇಶ್ ಜಾರಕಿಹೊಳಿ ಕೂಡ ಈಗಾಗಲೇ ತಯಾರಿ ನಡೆಸ್ಕೊಳ್ತಾ ಇದ್ದಾರೆ ಸೈಲೆಂಟ್ ಆಗಿ. ಬಿಜೆಪಿಯಲ್ಲಿ ಇದ್ರೂ ಕೂಡ ತನ್ನ ಸ್ವಂತ ಸಹೋದರ ಸತೀಶ್ ಜಾರಕಿಹೊಳಿಯನ್ನ ಮುಖ್ಯಮಂತ್ರಿ ಮಾಡೋದು ರಮೇಶ್ ಜಾರಕಿಹೊಳಿಯ ಲೆಕ್ಕಾಚಾರ. ಹಾಗಾಗಿ ರಾಜ್ಯದಲ್ಲಿ ಈಗ ಜಾರಕಿಹೊಳಿ ಕುಟುಂಬ ಕೇವಲ ಬೆಳಗಾವಿಯಲ್ಲಿ ಹಿಡಿತ ಸಾಧಿಸುವುದಷ್ಟೇ ಅಲ್ಲದೆ ರಾಜ್ಯದೆಲ್ಲೆಡೆಯೂ ಕೂಡ ತಮ್ಮ ಹಿಡಿತವನ್ನ ಸಾಧಿಸಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಮೇಲೂ ಕೂಡ ಕಣ್ಣನ್ನ ಇಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಇನ್ನು ಎಷ್ಟು ವರ್ಷಗಳ ಕಾಲ ಮುಂದುವರಿಬಹುದು ಅನ್ನುವಂತ ಲೆಕ್ಕಾಚಾರ. 2028ರಲ್ಲೂ ಕಾಂಗ್ರೆಸ್ ಪಕ್ಷವನ್ನೇ ಅಧಿಕಾರಕ್ಕೆ ತರಬೇಕು ಅನ್ನೋದು ಸತೀಶ್ ಜಾರಕಿಹೊಳಿಯ ಲೆಕ್ಕಾಚಾರ. ಯಾಕೆ ಅಂದ್ರೆ 2028ರಲ್ಲಿ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಆಗ ಸಿಎಂ ಸ್ಥಾನವನ್ನ ನನಗೂ ಕೊಡಿ ಅಂತ ಕೇಳಲಿಕ್ಕೆ ಅರ್ಹರಾಗಿರ್ತಾರೆ ಸತೀಶ್ ಜಾರಕಿಹೊಳಿ ಅವರು. ಯಾಕಂದ್ರೆ ಈಗ ಸಿದ್ದರಾಮಯ್ಯನವರು ಹಿಂದೆ ಸರ್ಕೊಂಡ್ರು. ಈಗ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಇಬ್ಬರೇ ಈಗ ಈ ಕಾಂಗ್ರೆಸ್ನ ಮುಖ್ಯ ಎರಡು ಕಣ್ಣುಗಳು. ಈಗ ರಾಜ್ಯದೆಲ್ಲೆಡೆ ಪ್ರವಾಸ ಮಾಡ್ಲಿಕ್ಕೆ ಹೆಲಿಕಾಪ್ಟರ್ ಅನ್ನ ಕೂಡ ಖರೀದಿ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಹೈಕಮಾಂಡ್ ಕಣ್ಣಿಗೆ ಗುರುತಿಸ್ಕೊಳ್ತಾ ಇದ್ದಾರೆ. ಅಲ್ಲ, ಸತೀಶ್ ಜಾರಕಿಹೊಳಿ ಪ್ರಭಾವ ಬಹಳಷ್ಟಿದೆ ರಾಜ್ಯದಲ್ಲಿ ಅನ್ನೋದು ಗೊತ್ತಾಗ್ಬೇಕಲ್ಲ. ಹಾಗಾಗಿ ಹೈಕಮಾಂಡ್ ಅಂಗಳದಲ್ಲಿ ಗುರುತಿಸ್ಕೊಳ್ಬೇಕಲ್ಲ. ಅದನ್ನ ಆ ಒಂದು ಕೆಲಸವನ್ನ ಈಗ ಜಾರಕಿಹೊಳಿ ಕುಟುಂಬ ಮಾಡ್ಕೊಳ್ತಾ ಇದೆ. ಒಟ್ನಲ್ಲಿ ಟೋಟಲ್ ಆಗಿ 5 ಪಾಯಿಂಟ್ಗಳನ್ನ ಅಂದ್ರೆ 5 ಪಾಯಿಂಟ್ಗಳ ಮೇಲೆ ಕೆಲಸ ಮಾಡ್ತಾ ಇದೆ ಜಾರಕಿಹೊಳಿ ಕುಟುಂಬ. ಇಲ್ಲಿದೆ ನೋಡಿ ಪಾಯಿಂಟ್. ರಾಜಕೀಯ ರಾಜಕಾರಣದಲ್ಲಿರ್ತಕ್ಕಂಥ ವರ್ಚಸ್ಸಿನ ಮೇಲಾಟ, ಅದರ ಜೊತೆಗೆ ಸಿಎಂ ಹುದ್ದೆಯ ಮೇಲೆ ಕಣ್ಣು ನೀಡಲಾಗಿದೆ. ಪ್ರಾದೇಶಿಕ ಪ್ರಭಾವಗಳ ಗಡಿಗಳ ಮೇಲೆ ಪ್ರವಾಸಗಳನ್ನ ಮಾಡಿ ತನ್ನ ಕೈ ಹಿಡಿಸಿಕೊಳ್ಳುವಂತಹ ಪ್ರಯತ್ನ ಮತ್ತು ಪಕ್ಷದ ಒಳಗಿನ ಒಂದು ತಮ್ಮ ಶಕ್ತಿ ಪ್ರದರ್ಶನವನ್ನ ಕೂಡ ಮಾಡ್ತಾ ಇದೆ ಜಾರಕಿಹೊಳಿ ಕುಟುಂಬ. ಅದಾದ ಮೇಲೆ ಭವಿಷ್ಯದ ರಾಜಕೀಯ ಅಸ್ತಿತ್ವವನ್ನ ಉಳಿಸ್ಕೊಳ್ಳಕ್ಕೆ ಹೋರಾಟ ನಡೆಸ್ತಾ ಇದೆ. ಬೆಳಗಾವಿಯಲ್ಲಿ ಮಾತ್ರ ಅಲ್ಲದೆ ರಾಜ್ಯದೆಲ್ಲೆಡೆ ತನ್ನ ಹಿಡಿತವನ್ನ ಸಾಧಿಸೋದಕ್ಕೆ ಎಲ್ಲಾ ತಯಾರಿಗಳನ್ನ ನಡೆಸ್ಕೊಳ್ತಾ ಇದೆ. ಅದಾದ ನಂತರ ಬೆಂಬಲಿಗರ ಅನಿವಾರ್ಯ ಕೂಡ ಇರೋದ್ರಿಂದ ಬೆಂಬಲಿಗರನ್ನು ಕೂಡ ಈಗ ತನ್ನ ಮನವೊಲೈಕೆ ಮಾಡ್ಕೊಳ್ಳಿಕ್ಕೆ ಈಗಲಿಂದಲೇ ಶುರು ಮಾಡ್ಕೊಂಡಿದೆ ಜಾರಕಿಹೊಳಿ ಕುಟುಂಬ.
ಟೋಟಲ್ ಆಗಿ ರಾಜಕಾರಣದಲ್ಲಿ 2028ರ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಅಖಾಡಕ್ಕೆ ಇಳಿದು ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡಿ ಜಾರಕಿಹೊಳಿ ಕುಟುಂಬವನ್ನ ಮೇಲುಗೈ ಸಾಧಿಸಲು ಮುಂದಾಗಿದೆ. ಈ ಕಡೆ ಒಂದು ಬಿಜೆಪಿಯ ರತ್ನ ರಮೇಶ್ ಜಾರಕಿಹೊಳಿ ಮಾಸ್ ಲೀಡರ್, ಇನ್ನೊಂದು ಕಡೆ ಸೈಲೆಂಟ್ ಆಗಿ ಕೆಲಸ ಮಾಡೋ ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ. ಇವರಿಬ್ಬರಿಗೆ ಸಾಥ್ ಕೊಟ್ಟು ನಿಲ್ಲುವ ಲಖನ್ ಬಾಲಚಂದ್ರ ಜಾರಕಿಹೊಳಿ ಕುಟುಂಬ. ಈ ರಾಜಕಾರಣದಲ್ಲಿ ಜಾರಕಿಹೊಳಿಗಳ ಸಂಚಲನ ಸೃಷ್ಟಿಯಾಗಲಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತಹ ಪಾಯಿಂಟ್ಸ್ ಗಳ ಮೇಲೆ ಕೆಲಸ ಮಾಡ್ತಾ ಇರುವ ಜಾರಕಿಹೊಳಿ ಕುಟುಂಬದ ನಡೆ ಈಗ ಸಹ ಗೋಚರವಾಗಿ ಕಾಣಿಸ್ಕೊಳ್ತಾ ಇದೆ. ಮತ್ತಷ್ಟು ರಾಜಕೀಯ ಸಂಚಲನಗಳನ್ನು ನಿಮ್ಮ ಮುಂದೆ ಸೃಷ್ಟಿ ಮಾಡಿ ಹೇಳ್ತಾನೆ ಇರುತ್ತೆ. ಬರುವಂತಹ ಪ್ರತಿ ಮಾಹಿತಿಗಳನ್ನ ನಿಮ್ಮ ಮುಂದೆ ಬಿತ್ತರಿಸ್ತಾನೆ ಇರುತ್ತೆ YGM ಸರ್ಕಾರ. ನೋಡ್ತಾ ಇರಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮರೆಯದಿರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.